ಜಿ ಕನ್ನಡ ಮತ್ತು ಕಲರ್ಸ್ ಕನ್ನಡದಲ್ಲಿ ನಾ ಮುಂದು ತಾ ಮುಂದು ಅಂತ ಒಂದಾದ್ಮೇಲೆ ಒಂದು ಸೀರಿಯಲ್ಗಳು ಪ್ರಸಾರ ಆಗ್ತಾನೆ ಇರುತ್ತೆ. TRP ರೇಸ್ನಲ್ಲೂ ಕೂಡ ಈ ವಾರ ಈ ಸೀರಿಯಲ್ ಮುನ್ನಡೆಯನ್ನು ಸಾಧಿಸಿದ್ರೆ ಮುಂದಿನ ವಾರ ಇನ್ನೊಂದು ಸೀರಿಯಲ್ ಮುನ್ನಡೆಯನ್ನು ಸಾಧಿಸುತ್ತೆ. ಎರಡೂ ಚಾನಲ್ಗಳು ಎಂಟರ್ಟೈನ್ಮೆಂಟ್ ವಿಚಾರಕ್ಕೆ ಅಂತ ಬರೋದಾದ್ರೆ ಯಾವಾಗಲೂ ಕೂಡ ಪ್ರೇಕ್ಷಕರಿಗೆ ಒಂದಾದ್ಮೇಲೆ ಒಂದು ವಿಭಿನ್ನವಾದಂಥ ಕಥೆಗಳನ್ನು ತೋರಿಸೋದ್ರ ಮುಖಾಂತರವಾಗಿ ಅಥವಾ ಎಂಟರ್ಟೈನ್ಮೆಂಟನ್ನು ಮಾಡೋದ್ರ ಮುಖಾಂತರವಾಗಿ ಜನರ ಮನಸ್ಸಿನಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲಿ ಕಲರ್ಸ್ ಕನ್ನಡ ಮತ್ತು ಜಿ ಕನ್ನಡ ಅನೇಕ ರಿಯಾಲಿಟಿ ಶೋಗಳ ಜೊತೆಗೆ ಅನೇಕ ಹೊಸ ಕಥೆ ಉಳ್ಳ ಹೊಸ ಪಾತ್ರಧಾರಿ ಉಳ್ಳ ಹೊಸ ಕಲಾವಿದರನ್ನ ಉಳ್ಳ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡೋದ್ರ ಮುಖಾಂತರವಾಗಿಯೇ ಜನ ಮನವನ್ನು ಗೆದ್ದಿದೆ. ಇತ್ತೀಚೆಗಂತೂ ಜಿ ಮತ್ತು ಕಲರ್ಸ್ ನಡುವೆ ಪೈಪೋಟಿ ಅನ್ನೋದು ತೀವ್ರ ಸ್ವರೂಪವನ್ನು ಪಡ್ಕೊಂಡಿತ್ತು. ಕಲರ್ಸ್ ಕನ್ನಡದಲ್ಲಿ ಯಾವುದಾದ್ರೂ ಒಂದು ರಿಯಾಲಿಟಿ ಶೋ ಬಂತು ಅಂದರೆ ಅದಕ್ಕೆ ಟಕ್ಕರ್ ಅನ್ನೋ ಹಾಗೇನೆ ಜಿ ಕನ್ನಡದಲ್ಲೂ ಯಾವುದಾದ್ರೂ ಒಂದು ರಿಯಾಲಿಟಿ ಶೋ ಬರ್ತಾ ಇತ್ತು. ಸೊ ಈ TRP ರೇಸ್ನಲ್ಲಿ ಯಾವಾಗಲೂ ಜಿ ಕನ್ನಡ ಮುಂದೆ ಇರ್ತಿತ್ತು. ಇತ್ತೀಚೆಗಂತೂ ಟಾಪ್ 1 ಸ್ಥಾನವನ್ನು ಜಿ ಕನ್ನಡ ಪಡ್ಕೊಳ್ತಾ ಇತ್ತು. ಯಾಕಂದರೆ ಟಾಪ್ 5 ಸ್ಥಾನವನ್ನು ಕಲರ್ಸ್ ಕನ್ನಡಕ್ಕಿಂತ ಮುಂಚಿತವಾಗಿಯೇ ಜಿ ಕನ್ನಡದ ಸೀರಿಯಲ್ಗಳು ಪಡ್ಕೊಳ್ತಾ ಇತ್ತು. 5 ಸ್ಥಾನವನ್ನು ಜಿ ಕನ್ನಡದ 5 ಸೀರಿಯಲ್ಗಳು ಪಡ್ಕೊಳ್ತಾ ಇತ್ತು. ಆದರೆ ಈ ಬಾರಿ ತುಂಬ ಶಾಕಿಂಗ್ ಮತ್ತು ತುಂಬಾ ಡಿಫ್ರೆಂಟ್ ಆಗಿರುವ TRP ಬಂದಿದೆ. ಹೌದು, ಪುಟ್ಟಕ್ಕನ ಮಕ್ಕಳು ಶುರುವಾದ ದಿನದಿಂದ ಇಲ್ಲಿವರೆಗೂ ಕೂಡ ಒಂದೊಳ್ಳೆ ಕ್ರೇಜನ್ನು ಇಟ್ಕೊಂಡು ಬಂದಿರುವಂಥ ಸೀರಿಯಲ್ ಆಗಿದೆ. ಇದರಲ್ಲಿ ಉಮಶ್ರೀ ಅಭಿನಯದಿಂದ ಹಿಡಿದು ಕಥೆ ಕೂಡ ಚೆನ್ನಾಗಿ ಇರೋದ್ರಿಂದ ಪ್ರೇಕ್ಷಕರು ಪುಟ್ಟಕ್ಕನ ಮಕ್ಕಳಿಗೆ ಯಾವಾಗಲೂ ಜೈ ಅಂತ ಇದ್ರು. ಆ ಕಾರಣಕ್ಕಾಗಿ ಯಾವುದೇ ಸೀರಿಯಲ್ಗಳು ಬಂದ್ರೂ ಪುಟ್ಟಕ್ಕನ ಮಕ್ಕಳೇ ಟಾಪ್ 1 ಸ್ಥಾನವನ್ನು ಪಡ್ಕೊಳ್ಳೋದ್ರಲ್ಲಿ ಮುಂಚೂಣಿಯಲ್ಲಿ ಇರ್ತಿತ್ತು. ಕತೆ ಕೂಡ ಹಾಗೆ ಸಾಗ್ತಾ ಇತ್ತು. ಆದರೆ ಈ ಬಾರಿ ಬದಲಾವಣೆ ಆಗ್ಬಿಟ್ಟಿದೆ. ಈ ಬದಲಾವಣೆಗೆ ತುಂಬ ಪ್ರೇಕ್ಷಕರಿಗೆ ಶಾಕನ್ನು ತರಿಸಿರೋದು. ಇದೇನಿದು ಹೀಗಾಗ್ಬಿಡ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮೊದಲ ಸ್ಥಾನವನ್ನು ಪಡ್ಕೊಳ್ತಾ ಇದ್ದ ಪುಟ್ಟಕ್ಕನ ಮಕ್ಕಳು ಈ ಬಾರಿ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗಿದ್ರೆ ಮೊದಲನೇ ಸ್ಥಾನ ಯಾರು ಅಂತ ಅಂದರೆ ಅದು ಜಿ ಕನ್ನಡದ ಲಕ್ಷ್ಮೀ ನಿವಾಸ ಸೀರಿಯಲ್ಗೆ ಬಂದಿದೆ. ಲಕ್ಷ್ಮೀ ನಿವಾಸ ಸೀರಿಯಲ್ ಕೂಡ ಶುರುವಾದ ಮೊದಲ ದಿನದಿಂದಲೂ ಅನೇಕ ರೀತಿಯಾದಂಥ ಟ್ವಿಸ್ಟ್ ಆ್ಯಂಡ್ ಟರ್ನ್ ಅನ್ನು ಪಡ್ಕೊಂಡಿತ್ತು. ಆದರೆ ಈ ವಾರದ ಸಂಚಿಕೆ ಕಳೆದ 2 ವಾರದಿಂದ ಬರ್ತಾ ಇದ್ದಂಥ ಸಂಚಿಕೆ ಮಾತ್ರ ಪ್ರೇಕ್ಷಕರ ಮನಸ್ಸಿಗೆ ಹತ್ತಿರ ಆಗಿದೆ. ಭಾವನಾಗೆ ಸಿದ್ದೇಗೌಡರು ತಾಳಿ ಕಟ್ಟಿದ್ರು. ಆದರೆ ಭಾವನಾಗೆ ತಾಳಿ ಕಟ್ಟಿದ ಯಾರು ಅನ್ನೋದು ಗೊತ್ತೇ ಇರಲಿಲ್ಲ ಮತ್ತು ಕೆಲವು ಜನಕ್ಕೆ ಮಾತ್ರ ಭಾವನ ಕುತ್ತಿಗೆಯಲ್ಲಿ ತಾಳಿ ಇದೆ ಅನ್ನೋದು ಗೊತ್ತಿತ್ತು. ಆದರೆ ಈ ವಾರ ಅನೇಕರಿಗೆ ಭಾವನ ಕುತ್ತಿಗೆಯಲ್ಲಿ ತಾಳಿ ಇದೆ ಅನ್ನೋದು ಗೊತ್ತಾಗಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಿದ್ದೇಗೌಡರೇ ತಾಳಿ ಕಟ್ಟಿದ್ದಾರೆ ಅನ್ನೋದು ಕೂಡ ವೆಂಕಿಗೆ ಗೊತ್ತಾಗ್ಬಿಟ್ಟಿದೆ. ಸೊ ಈ ವಾರ ತುಂಬ ಕ್ಯೂರಿಯಾಸಿಟಿ ಇದ್ದಿದ್ದರಿಂದ ಒಂದಾದ್ಮೇಲೆ ಒಂದು ಟ್ವಿಸ್ಟ್ ಇದ್ದಿದ್ದರಿಂದ ಈ ವಾರ ಲಕ್ಷ್ಮೀ ನಿವಾಸ ಸೀರಿಯಲ್ ಟಾಪ್ 1 ಸ್ಥಾನವನ್ನು ಪಡ್ಕೊಂಡಿದೆ. ಯಾವಾಗಲೂ ಟಾಪ್ 2 ಅಲ್ಲಿ ಇರ್ತಿದ್ದಂಥ ಲಕ್ಷ್ಮೀ ನಿವಾಸ ಈ ಬಾರಿ ಟಾಪ್ 1 ಸ್ಥಾನವನ್ನು ಪಡ್ಕೊಂಡಿದೆ. ಅಷ್ಟೇ ಅಲ್ಲದೆ ಪುಟ್ಟಕ್ಕನ ಮಕ್ಕಳು ಮತ್ತು ಲಕ್ಷ್ಮೀ ನಿವಾಸ ಟೈಮಿಂಗ್ಸ್ ಕೂಡ ಚೇಂಜ್ ಆಗಿರೋದ್ರಿಂದ ಅದರ ಎಫೆಕ್ಟ್ ತಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಶುರುವಾದ ಕೆಲವೇ ದಿನಗಳಿಂದಲೇ ಪ್ರೇಕ್ಷಕರ ಮನಸ್ಸನ್ನು ಕದಬಿಡ್ತು. ಶುರುವಾದ ಕೆಲವೇ ದಿನಗಳಲ್ಲಿ ಟಾಪ್ 2ಗೂ ಬಂದು ಕೂತಿತ್ತು. ಸೊ ಇದೀಗ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಕೂಡ ಚೆನ್ನಾಗಿರೋದ್ರಿಂದ ಶ್ರಾವಣಿ ಹಿನ್ನೆಲೆ ಏನು, ಶ್ರಾವಣಿ ತಂದೆಯ ಹಿನ್ನೆಲೆ ಏನು, ಶ್ರಾವಣಿ ಅಜ್ಜಿ ಮನೆಗೆ ಹೋಗಿದ್ದಾಳೆ, ಶ್ರಾವಣಿ ಅಮ್ಮ ಯಾರು, ವಿಲನ್ಗಳು ಯಾರು, ಇದೆಲ್ಲವೂ ಕೂಡ ಶ್ರಾವಣಿಗೆ ಈ ವಾರ ಗೊತ್ತಾಗಲಿದೆ. ಹಾಗಾಗಿ ಕ್ಯೂರಿಯಾಸಿಟಿ ಹೆಚ್ಚಾಗಿ ಇದ್ದಿದ್ದರಿಂದ ಶ್ರಾವಣಿ ಸುಬ್ರಹ್ಮಣ್ಯ 3ನೇ ಸ್ಥಾನವನ್ನು TRP ರೇಸ್ನಲ್ಲಿ ಪಡ್ಕೊಂಡಿದೆ. 1, 2, 3 ಈ 3 ಸ್ಥಾನಗಳನ್ನು ಜಿ ಕನ್ನಡದ ಸೀರಿಯಲ್ಗಳೇ ಪಡ್ಕೊಂಡಿದೆ. ಶ್ರಾವಣಿ ಸುಬ್ರಹ್ಮಣ್ಯ ಶುರುವಾದ ಕೆಲವೇ ದಿನಗಳಿಂದಲೂ ಕೂಡ ಒಳ್ಳೆ ಪೈಪೋಟಿಯನ್ನು ಕೊಟ್ಕೊಂಡೇ ಬಂದಿದೆ. 2 ಅಥವಾ 3ನೇ ಸ್ಥಾನವನ್ನು ಕಾಯ್ದಿರಿಸ್ಕೊಂಡಿದೆ. ಸೊ ಯಾವಾಗಲೂ ಕೂಡ 1, 2, 3, 4, 5, 6 ಸ್ಥಾನವನ್ನು ಕೂಡ ಜಿ ಕನ್ನಡವೇ ಪಡ್ಕೊಳ್ತಾ ಇತ್ತು. ಸೀತಾರಾಮ, ಶ್ರೀರಸ್ತು ಶುಭಮಸ್ತು ಎಲ್ಲವೂ ಕೂಡ ರೇಸ್ನಲ್ಲಿ ಇರ್ತಿತ್ತು. ಆದರೆ ಈ ಬಾರಿ ಮಾತ್ರ ಬದಲಾವಣೆ ಆಗಿದೆ. ಅಣ್ಣಯ್ಯ ಅಂತ ಒಂದು ಹೊಸ ಸೀರಿಯಲ್ ಶುರುವಾಗಿದೆ. ಈ ಸೀರಿಯಲ್ಗೋಸ್ಕರವೇ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗಿರೋದು. ಶುರುವಾದ ಮೊದಲೆರಡು ವಾರದಲ್ಲಿ ಅಣ್ಣಯ್ಯ ಕೂಡ ಒಳ್ಳೆ ಪೈಪೋಟಿಯನ್ನೇ ಕೊಟ್ಟಿತ್ತು. ಅಣ್ಣ ತಂಗಿಯರನ್ನು ಸಾಕುವ ಅಣ್ಣಯ್ಯ ಪ್ರೀತಿಯಲ್ಲಿ ಬೀಳ್ತಾನೆ, ಮದುವೆನೂ ಕೂಡ ಫಿಕ್ಸ್ ಆಗುತ್ತೆ. ಆದರೆ ಆ ಮದುವೆ ನಡೆಯಲ್ವಾ ಅನ್ನೋದೇ ಪ್ರಶ್ನೆ. ಮೊದಲಿಗೆ ಈ ಸೀರಿಯಲ್ ಇಷ್ಟ ಆಗ್ತಿದ್ರು, ಅದ್ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಜನ ಇಷ್ಟಪಡೋದು ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ರೇಸ್ನಿಂದ ಅಣ್ಣಯ್ಯ ಔಟ್ ಹೋಗ್ಬಿಟ್ಟಿದ್ದಾನೆ. ಸೊ ಆ ಕಾರಣಕ್ಕಾಗಿ ಇದು ಕಲರ್ಸ್
ಕನ್ನಡಗೆ ವರದಾನ ಆಗ್ಬಿಟ್ಟಿದೆ. ಜಿ ಕನ್ನಡದ ಟಾಪ್ 5 ಸ್ಥಾನಗಳಲ್ಲಿ ಟಾಪ್ 3 ಮಾತ್ರ ಜಿ ಕನ್ನಡದ ಸೀರಿಯಲ್ಗೆ ಬಂದಿದೆ. ಹಾಗಿದ್ರೆ ಟಾಪ್ 4 ಮತ್ತು 5 ಯಾವುದು ಅಂತ ಅಂದರೆ ಆಶ್ಚರ್ಯ ಅಂತ ಅನಿಸುತ್ತೆ. ಕಲರ್ಸ್ ಕನ್ನಡ ಮತ್ತೆ ಕಮ್‌ಬ್ಯಾಕ್ ಮಾಡಿದೆ. ಕಲರ್ಸ್ ಕನ್ನಡದ ಸೀರಿಯಲ್ಗಳು ಕತೆ ಚೆನ್ನಾಗಿದ್ರೂ ಕೂಡ ಅದ್ಯಾಕೋ ಗೊತ್ತಿಲ್ಲ 7, 8, 9ನೇ ಸ್ಥಾನವನ್ನು ಪಡ್ಕೊಳ್ತಾ ಇತ್ತು. ಆದರೆ ಇದೇ ಮೊದಲ ಬಾರಿಗೆ 4 ಮತ್ತು 5ನೇ ಸ್ಥಾನವನ್ನು ಕಲರ್ಸ್ ಕನ್ನಡದ ಸೀರಿಯಲ್ಗಳು ಪಡ್ಕೊಂಡಿರೋದು. ಇದು ತುಂಬ ಜನಕ್ಕೆ ಆಶ್ಚರ್ಯ ಅನಿಸಿದೆ ಮತ್ತು ಕಲರ್ಸ್ ಕನ್ನಡ ಕಮ್‌ಬ್ಯಾಕ್ ಮಾಡ್ತಿದೆ ಅಂತ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಲಕ್ಷ್ಮೀ ಬಾರಮ್ಮ ಈ ವಾರ ಅಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದ್ದಂಥ ಸಂಚಿಕೆಗಳಾಗಿತ್ತು. ಲಕ್ಷ್ಮಿ ಮೈ ಮೇಲೆ ಕೀರ್ತಿ ಬಂದಿದ್ದು, ವೈಷ್ಣವ್‌ಗೂ ತಲೆಬಿಸಿ ಆಗಿದ್ದು, ಇದರಲ್ಲಿ ಅತ್ತೆಯ ನಾಟಕವನ್ನು ಇಡೀ ಊರಿಗೆ ಗೊತ್ತಾಗಬೇಕು ಅಂತ ಲಕ್ಷ್ಮಿ ಮಾಡಿದ ಅಭಿನಯ, ಕೀರ್ತಿ ಲಕ್ಷ್ಮಿ ಮೈ ಮೇಲೆ ಬಂದರೆ ಆಕೆಯ ಅಭಿನಯ ಹೇಗಿರುತ್ತೆ ಅದೆಲ್ಲವೂ ಕೂಡ ಕುತೂಹಲ ಇದ್ದಿದ್ದರಿಂದ ರೇಸ್ನಲ್ಲಿ ಮುಂಚೂಣಿಯಲ್ಲಿದೆ. ಇನ್ನು ರಾಮಾಚಾರಿ ಕೂಡ ಈ ಬಾರಿ ಸಿಕ್ಕಾಪಟ್ಟೆ ಕ್ರೇಜನ್ನು ಹುಟ್ಟಾಕಿತ್ತು. ಅತ್ತಿಗೆ ವೈಶಾಖ ಯಾರು, ಅವ್ರ ಹಿನ್ನೆಲೆ ಏನು, ರಾಮಾಚಾರಿ ಮತ್ತು ಚಾರು ಒಂದಾಗಿದ್ದು ಮತ್ತೆ ಮದುವೆ ಆಗಿದ್ದು, ಚಾರುಗೆ ಅವರ ಅಮ್ಮನ ಡ್ರಾಮಾ ಗೊತ್ತಾಗಿದ್ದು. ಸೊ ಈ ಕಥೆಗಳು ಕೂಡ ತುಂಬಾ ಚೆನ್ನಾಗಿದ್ದಂಥ ಕಾರಣಕ್ಕಾಗಿ ಇದು ಕೂಡ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಇದೆ. ಹಾಗಾಗಿಯೇ ಎಲ್ಲೋ ಒಂದು ಕಡೆಯಲ್ಲಿ ಇದ್ದಂಥ ಸೀರಿಯಲ್ಗಳು ಇದೀಗ ವಾಪಸ್ ಕಮ್‌ಬ್ಯಾಕ್ ಮಾಡಿರೋದು ಅಭಿಮಾನಿಗಳಿಗೆ ಖುಷಿಯಾಗಿದೆ. ಸೊ ಈ ರೇಸ್ ಹೀಗೆ ಮುಂದುವರಿಲಿ, ಅದರ ಜೊತೆಗೆ ಟಾಪ್ 1 ಸ್ಥಾನವನ್ನು ಕಲರ್ಸ್ ಕನ್ನಡದ ಸೀರಿಯಲ್ಗಳು ಕೂಡ ಪಡ್ಕೊಂಡ್ಲಿ ಅನ್ನೋದು ಕಲರ್ಸ್ ಕನ್ನಡ ಅಭಿಮಾನಿಗಳ ಆಶಯ ಆಗಿದೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.